ಕರಾವಳಿ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ವಿಜಯಪುರ, ಉಡುಪಿ ಈ ಭಾಗದಲ್ಲಿ ವಿಪರೀತವಾದಂತ ಮಳೆ ಆಗ್ತಾ ಇದೆ. ಕಳೆದ 5-6 ದಿನಗಳಿಂದ ವಿಪರೀತವಾದಂತ ಮಳೆ ಸುರಿದಿದೆ. ಈವರೆಗೆ ಮಳೆ ಹಾನಿಗೆ 5ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಮಳೆ ಆರ್ಭಟಕ್ಕೆ ಕುಸಿಯುತ್ತಿವೆ ಮಣ್ಣು ಗುಡ್ಡಗಳು. ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವು ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಮನೆಗಳ ಚಾವಣಿ ಕುಸಿದು ಕುಟುಂಬಗಳು ಅತಂತ್ರವಾಗಿವೆ. ಬೀದಿಗೆ ಬಂದಿದ್ದಾರೆ ಜನ. ಸಾವಿರಾರು ಎಕರೆಯಲ್ಲಿ ಬೆಳೆದಂತ ಬೆಳೆ ನೀರು ಪಾಲಾಗ್ತಿದೆ. ಇಷ್ಟು ದಿನಗಳ ಕಾಲ ಮಳೆ ಇಲ್ಲ ಎನ್ನುವಂತಹ ಮಾತುಗಳು ಬಂದಿತ್ತು. ಇದೀಗ ಮಳೆ ಆಗ್ತಿದೆ. ಹಾಗಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳೇ ಎಲ್ಲಿದ್ದೀರಿ? ಏನ್ ಮಾಡ್ತಿದ್ದೀರಿ? ಮಳೆ ಹಾನಿ ಆಗ್ತಿರೋ ಜಿಲ್ಲೆಗಳಿಗೆ ಹೋಗಿ ಪರಿಹಾರದ ಕ್ರಮ ಕೈಗೊಳ್ಳಿ. ನಿಮ್ಮನ್ನ ನಂಬಿದ ಜನ ನಿಮ್ಮ ಆಗಮನಕ್ಕಾಗಿ ಕಾಯ್ತಿದ್ದಾರೆ. ಅಧಿಕಾರಿಗಳನ್ನ ಅಲರ್ಟ್ ಮಾಡಿ ಹಾನಿ ಹೆಚ್ಚಾಗದಂತೆ ಕ್ರಮ ಕೈಗೊಳ್ಳಿ. ಎಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು? ಭಾರಿ ಮಳೆಯಿಂದಾಗಿ ದೊಡ್ಡ ದೊಡ್ಡ ಅನಾಹುತ ಆಗುವ ಮುನ್ನವೇ ಎಚ್ಚೆತ್ತುಕೊಳ್ಳಿ. ಮುಂದಿನ 2 ದಿನ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಭಾರಿ ಪ್ರಮಾಣದ ಮಳೆ ಆಗುತ್ತೆ. ನೀವು ನಿಮ್ಮ ಕ್ಷೇತ್ರಗಳಿಗೆ ಹೋಗಿ, ನಿಮ್ಮ ಜಿಲ್ಲಾ ಉಸ್ತುವಾರಿ ಇರುವಂತಹ ಜಿಲ್ಲೆಗಳಿಗೆ ಹೋಗಿ. ಕೊಡಗಿನ ಭಾಗಮಂಡಲದಲ್ಲಿ ವಿಪರೀತವಾದಂಥ ಮಳೆ, ಗುಡ್ಡ ಕುಸಿತದ ಭೀತಿಯಲ್ಲಿ ಜನ ಬದುಕ್ತಿದ್ದಾರೆ. ಭಯದಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ಕೂಡಲೇ ಉಸ್ತುವಾರಿ ಜಿಲ್ಲೆಗಳಿಗೆ ಹೋಗಿ ತುರ್ತು ಕ್ರಮ ಆಗಬೇಕು. ಬಾವಿಗೆ ಬೆಂಕಿ ಬಿದ್ದಾಗ, ಅಂದ್ರೆ ಊರಿಗೆ ಬೆಂಕಿ ಬಿದ್ದಾಗ ಬಾವಿ ತೋಡೋದಲ್ಲ, ಅದಕ್ಕಿಂತ ಮೊದಲೇ ತೋಡಬೇಕು, ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದವರು ಕ್ರಮವನ್ನು ಕೈಗೊಳ್ಳಬೇಕು. ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಏನಂತ? ಮುಂದಿನ 5-6 ದಿನಗಳ ಕಾಲ ವಿಪರೀತವಾದಂಥ ಮಳೆ ಆಗ್ತಾ ಇದೆ. ಮಳೆ ಆಗುತ್ತೆ. ಎಲ್ಲೆಲ್ಲಿ? ಕರಾವಳಿ ಭಾಗ, ಮಲೆನಾಡಿನ ಭಾಗ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮಳೆ ಆಗ್ತಾ ಇದೆ. ಅದು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಈ ಎಲ್ಲ ಭಾಗದಲ್ಲೂ ಕೂಡ ವಿಪರೀತವಾದಂತಹ ಮಳೆ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಳೆಯಿಂದ ಯಾವ್ಯಾವ ಅನಾಹುತಗಳಾಗಿದೆ. ಗುಡ್ಡಗಳು ಕುಸಿದು ಬಿದ್ದಿದೆ, ಮನೆಗಳು ಕುಸಿದು ಬಿದ್ದಿವೆ, ಅನಾಹುತಗಳಾಗಿದೆ. ಜನ ಭಯದಿಂದ ಬದುಕುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಿದ್ದೀರಿ ನೀವು. ಗುಡ್ಡ ಕುಸಿದು ಬಿದ್ದಿರೋದು, ರಸ್ತೆ ಆ ಗುಡ್ಡ ಕುಸಿದ್ರಿಂದ ಓಡಾಡಲಿಕ್ಕೆ ಅನುಕೂಲ ಇಲ್ಲ, ಅಸ್ತವ್ಯಸ್ತವಾಗಿದೆ. ಮತ್ತೊಂದು ಕಡೆ ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡು ಕಣ್ಣೀರಿಡ್ತಿದ್ದಾರೆ. 5 ಜನ ಮೃತಪಟ್ಟಿದ್ದಾರೆ. 5 ಜನ. ಲೋಕಸಭಾ ಚುನಾವಣೆ ಇತ್ತು, ಚುನಾವಣೆಯನ್ನ ಮಾಡಿದ್ದೀರಿ. ಚುನಾವಣೆ ನಂತರ ಗೆದ್ದವರು ಖುಷಿಯಲ್ಲಿದ್ದಾರೆ, ಸೋತವರು ಅವಲೋಕನ ಮಾಡ್ತಿದ್ದಾರೆ. ಜನರ ಪರಿಸ್ಥಿತಿಯನ್ನು ಅರಿತುಕೊಳ್ಳೋರು ಯಾರು? ಹಾಗಾದ್ರೆ ನಿಮ್ಮ ಜಿಲ್ಲೆಗಳಿಗೆ ಹೋಗಿ, ನಿಮ್ಮ ಜಿಲ್ಲೆಯಲ್ಲಿ ಏನಾಗ್ತಿದೆ, ಜಿಲ್ಲಾಡಳಿತ ಯಾವೆಲ್ಲ ಕ್ರಮಗಳನ್ನ ಮಳೆ ಬಂದ್ರೆ ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಯಾರಾದ್ರೂ ಮಾತನಾಡಿಸಿದ್ದೀರಾ? ಒಂದೇ ಒಂದು ಸಭೆಯನ್ನ ಯಾವುದಾದ್ರೂ ಉಸ್ತುವಾರಿ ಸಚಿವರು ಇದುವರೆಗೂ ಮಾಡಿದಾರಾ? ಏಕಾಏಕಿ ಮಹಾರಾಷ್ಟ್ರದಿಂದ ವಿಪರೀತವಾದಂತ ನೀರನ್ನ ಕೃಷ್ಣಾ ನದಿಗೆ ಬಿಟ್ಟಾಗ ವಿಜಯಪುರ, ಗುಲ್ಬರ್ಗ ಆ ಭಾಗದಲ್ಲಿ ವಿಪರೀತವಾದಂತ ಪ್ರವಾಹ ಬಂದಿದೆ. ಕೇಂದ್ರ ಸರ್ಕಾರ ಹಣ ಕೊಡ್ತಿಲ್ಲ ಅಂತ ಮಾತನಾಡೋದು ಒಂದ್ ಕಡೆ. ಮತ್ತೊಂದು ಕಡೆ ಇಲ್ಲಿ ಕುಮಾರಧಾರ ತುಂಬಿತು, ಕೊಡಗು ಆದಾಯ್ತು, ಶಿವಮೊಗ್ಗದಲ್ಲಿ ವಿಪರೀತವಾದಂತ ಮಳೆ ಆಗ್ತಿದೆ, ಜನರ ಜೀವನ ಅಸ್ತವ್ಯಸ್ತವಾಗ್ತಿದೆ. ಈಗ ನಾವು ಗಂಜಿ ಕೇಂದ್ರಗಳನ್ನ ಓಪನ್ ಮಾಡ್ತೀವಿ, ಜನರ ಆರೋಗ್ಯದ ಕಡೆ ಗಮನ ಕೊಡ್ತೀವಿ, ಗಂಜಿ ಕೇಂದ್ರಕ್ಕೆ ಆಹಾರವನ್ನು ಕೊಡ್ತೀವಿ ಅಂತ ಅವಾಗ ಮಾತನಾಡೋದಾ? ನೋ. ಮಳೆ ವಿಪರೀತವಾಗಿ ಆಗುವುದಕ್ಕಿಂತ ಮೊದಲೇ ಸರ್ಕಾರದಿಂದ ಕ್ರಮ ಆಗಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರಮ ಕೈಗೊಳ್ಳಬೇಕು.